ಇವತ್ತಿನ ವಿಡಿಯೋದಲ್ಲಿ ನಾನು 2025ರಲ್ಲಿ ವಿವಿಧ ಡಿಸ್ಟ್ರಿಕ್ಟ್ನಲ್ಲಿ ನಡೆದ ಅಕೌಂಟೆನ್ಸಿನ ಎಲ್ಲ MCQಸ್ದು ಆನ್ಸರ್ಸ್ನ ನೀಡ್ತಿದ್ದೇನೆ. ಮೊದಲಿಗೆ ಬಂದು ವಿಜಯಪುರ ಡಿಸ್ಟಿಕ್. ನೋಡಿ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಫ್ ಎನಿ ಪಾರ್ಟ್ನರ್ ಆಸ್ ಅಡ್ವಾನ್ಸ್ಡ್ ಸಮ್ ಮನಿ ಟು ದರ್ ಫರ್ಮ್ ಬಿಹೈಂಡ್ ದ ಅಮೌಂಟ್ ಆಫ್ ಹಿಸ್ ಕ್ಯಾಪಿಟಲ್ ಈ ಶಾಲ್ ಬಿ ಎಂಟೈಟಲ್ ಟು ಗೆಟ್ ಇಂಟ್ರೆಸ್ಟ್ ಆನ್ ದ ಅಮೌಂಟ್ ಎಟ್ ದ ರೇಟ್ ಆಫ್ ಆನ್ಸರ್ ಎ 5%, B 6%, C 8% and D 7%. ಆಸ್ ಪರ್ ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಯಾವುದೇ ಪಾರ್ಟ್ನರ್ ಲೋನ್ ತಗೊಳ್ಳಿ ಅಥವಾ ಅಡ್ವಾನ್ಸ್ಡ್ ಅಮೌಂಟ್ ತಗೊಂಡ್ರೆ ನಾನು ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ನ ಪೇ ಮಾಡಬೇಕು ಅಂತಂದರೆ 6%. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಡಿಸೀಸ್ಡ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ ಇನ್ ದ ಅಕ್ರೂಡ್ ಪ್ರಾಫಿಟ್ ಮೇ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್. ಪಾರ್ಟ್ನರ್ ಮರಣ ಹೊಂದಿದಾಗ ಅವನು ಎಷ್ಟು ತಿಂಗಳು ಬದುಕಿದ್ದಾನೆ ಅಷ್ಟು ನಾವು ಪ್ರಾಫಿಟ್ನ ಕೊಡಬೇಕಾಗ್ತದೆ. ಆ ಪ್ರಾಫಿಟ್ನ ಯಾವ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಲಾಸ್ಟ್ ಇಯರ್ ಪ್ರಾಫಿಟ್, ಬಿ ಆವರೇಜ್ ಪ್ರಾಫಿಟ್ ಆಫ್ ಪಾಸ್ಟ್ ಫ್ಯೂ ಇಯರ್ಸ್, ಸಿ ಸೇಲ್ಸ್ ಆ್ಯಂಡ್ ಡಿ ಆಲ್ ದಿ ಅಬೌವ್. ಎಲ್ಲ ಆನ್ಸರ್ಸ್ ಕರೆಕ್ಟ್ ಇದೆ, ನಾವು ಡಿ ತಗೊಳ್ತೀವಿ, ಆಲ್ ದಿ ಅಬೌವ್. ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಚಾರ್ಜ್ಡ್ ಅಕಾರ್ಡಿಂಗ್ ಟು ಟೇಬಲ್ ಎಫ್. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಯಾವುದೇ ಶೇರ್ ಹೋಲ್ಡರ್ಸ್ ಕಾಲ್ ಮನಿನ ಪೇ ಮಾಡೋದಿದ್ರೆ, ಅದು ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲ್ ಆಗಿರ್ಬೋದು, ಫೈನಲ್ ಕಾಲ್ ಆಗಿರ್ಬೋದು, ಓಕೆ, ಅವ್ರು ಅದರ ಮೇಲೆ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗ್ತದೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಗಂಟ. ಅದು ಎಷ್ಟು ಪರ್ಸೆಂಟ್ನ ಪೇ ಮಾಡ್ತೀವಿ ಆ್ಯಸ್ ಪರ್ ಟೇಬಲ್ ಎಫ್ ಅಂತಲೇ ಕೊಟ್ಟಿದ್ದಾನೆ. ಆನ್ಸರ್ಸ್ ಬಂದು ಎ 10%. ನೆಕ್ಸ್ಟ್ ಬಂದು ಕರೆಂಟ್ ಲೈಬಿಲಿಟೀಸ್ ಆರ್ ಟು ಬಿ ಪೇಡ್ ವಿತ್ ಇನ್ ಡ್ಯಾಶ್ ಮಂತ್. ಕರೆಂಟ್ ಲೈಬಿಲಿಟಿ ಅಂದರೆ ಅದು ನಾವು ವಿತ್ ಇನ್ 1 ಇಯರಲ್ಲಿ ನಾವು ಕಾಮನ್ ಆಗಿ ಅದನ್ನು ಪೇ ಮಾಡ್ತೀವಿ. ಆಪ್ಷನ್ ಎ 3, ಬಿ 6, ಸಿ 9. ಆನ್ಸರ್ ಡಿ ಬರುತ್ತೆ, ಕರೆಕ್ಟ್ ಆಗ್ತದೆ, ಏಕೆಂದರೆ ನಾವು 12 ಮಂತ್ಸ್ ಅಥವಾ 1 ಇಯರಲ್ಲಿ ಅದನ್ನು ಪೇ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್, ಕರೆಂಟ್ ರೇಷಿಯೋ ಇಸ್ 2:1, ಕರೆಂಟ್ ಅಸೆಟ್ಸ್ ಆರ್ 82,000. ನೋಡಿ, ಏನು ಫಾರ್ಮುಲಾ ಬರ್ತದೆ? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್ ಆರ್ ಕರೆಂಟ್ ಅಸೆಟ್ಸ್ ಇಸ್ ಟು ಕರೆಂಟ್ ರೇಷಿಯೋ ಆಗ್ತದೆ. ನೋಡಿ, ಕರೆಂಟ್ ಅಸೆಟ್ಸ್ ಬಂದು 2 ಅಂತ ಕೊಟ್ಟಿದ್ದಾನೆ, ನಮಗೆ ಇಲ್ಲಿ ಬೇಕಾಗಿರೋದು ಕರೆಂಟ್ ಲೈಬಿಲಿಟೀಸ್ ಎಷ್ಟು. ನೋಡಿ, ಕರೆಂಟ್ ಅಸೆಟ್ಸ್ 2 ಆದಾಗ ಕರೆಂಟ್ ಲೈಬಿಲಿಟೀಸ್ ಬಂದು 1 ಅಂತ ಕೊಟ್ಟಿದ್ದಾನೆ, ಆಗ ಅದರ ಅರ್ಧ ಅಮೌಂಟ್ ತಗೋಬೇಕು. ನೋಡಿ, 82,000 ಅರ್ಧ ಅಮೌಂಟ್ ಎಷ್ಟು ಬರ್ತದೆ? 41,000 ಬರ್ತದೆ. ಆನ್ಸರ್ಸ್ ಬಂದು 41,000. ನಿಮಗೆ ಆನ್ಸರ್ಸ್ ಯಾವ ಥರ ಕಂಡುಹಿಡಿತೀವಿ ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. 82,000 ಡಿವೈಡ್ ಬೈ 2 ಮಾಡಿ ಅಥವಾ ಅದರ ಹಾಫ್ ಅಮೌಂಟ್ನ ತಗೊಳ್ಳಿ, ಆನ್ಸರ್ಸ್ ಬಂದು 41,000 ಆಗ್ತದೆ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬಂದು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನ ಪೇಪರ್. ದ ಕ್ಲಾಸಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಅಲಾಟೆಡ್ ಅಂತ ಕೊಟ್ಟಿದೆ, ಆಲ್ಟರ್ಡ್ ವಿತ್ ದ ಕನ್ಸೆಂಟ್ ಆಫ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಎಷ್ಟು ಜನರದ್ದು ಒಪ್ಪಿಗೆ ತಗೋಬೇಕು ಅಂತ ಕೊಟ್ಟಿದ್ದಾನೆ, ಅಥವಾ ಎಷ್ಟು ಜನರು ಅಗ್ರಿ ಮಾಡ್ಕೋಬೇಕು ಅಂತ. ಆಪ್ಷನ್ ಎ ಬಂದು 2 ಪಾರ್ಟ್ನರ್ಸ್, ಬಿ 10 ಪಾರ್ಟ್ನರ್ಸ್, ಸಿ 20 ಪಾರ್ಟ್ನರ್ಸ್, ಡಿ ಆಲ್ ದಿ ಅಬೋವ್. ಅಲ್ಲಿ ಎಷ್ಟು ಪಾರ್ಟ್ನರ್ಸ್ ಇದ್ರು ಆ ಎಲ್ಲ ಪಾರ್ಟ್ನರ್ಸ್ ಸಹ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗ್ತದೆ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್, ಆಲ್ ದ ಪಾರ್ಟ್ನರ್ಸ್. ನೆಕ್ಸ್ಟ್ ಒನ್, ಆನ್ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ. ಓಕೆ, ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಫೈನಲ್ ಬ್ಯಾಲೆನ್ಸ್ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ. ರಿಯಲ್ಯೂಷನ್ ಅಕೌಂಟ್ ಅಲ್ಲ, ಡ್ರಾಯಿಂಗ್ಸ್ ಅಕೌಂಟ್ ಅಲ್ಲ, ಲೋನ್ ಅಕೌಂಟ್ ಅಲ್ಲ. ಆನ್ಸರ್ಸ್ ಬಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡು ನಾಟ್ ಇನ್ಕ್ಲೂಡ್ ಅಲ್ಲ, ಡು ನಾಟ್ ಇನ್ಕ್ಲೂಡ್. ಎಕ್ಸ್ಟರ್ನಲ್ ಯೂಸರ್ಸ್ ಅಲ್ಲಿ ಯಾರು ಇನ್ಕ್ಲೂಡ್ ಆಗಿರಲ್ಲ? ಕ್ರೆಡಿಟಾರ್ಸ್ ಎಕ್ಸ್ಟರ್ನಲ್ ಯೂಸರ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಎಕ್ಸ್ಟರ್ನಲ್ ಯೂಸರ್ಸ್, ಗವರ್ನಮೆಂಟ್ ಸಹ ಎಕ್ಸ್ಟರ್ನಲ್ ಯೂಸರ್ಸ್. ಆಗ ರೈಟ್ ಆನ್ಸರ್ಸ್ ಯಾವಾಗ್ತದೆ? ಶೇರ್ ಹೋಲ್ಡರ್ಸ್, ಯಾಕೆಂದ್ರೆ ಶೇರ್ ಹೋಲ್ಡರ್ಸ್ ಬಂದು ಇಂಟರ್ನಲ್ ಯೂಸರ್ಸ್. ನೆಕ್ಸ್ಟ್ ಕ್ವಶನ್, ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಫಿಕ್ಸ್ಡ್ ಅಸೆಟ್, ಮೇ ಬಿ ಫರ್ನಿಚರ್ ಆಗಿರ್ಬೋದು, ಮಿಷನರಿ, ಲ್ಯಾಂಡ್, ಇದನ್ನ ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಏನು ಕೊಟ್ಟಿದ್ದಾರೆ? ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ ಇನ್ ಬಿಸ್ನೆಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇನ್ವಾಲ್ವ್ಡ್ ಇನ್ ಎಂಟೈರ್ ಆಪರೇಟಿಂಗ್ ಸೈಕಲ್, ಪ್ರೈಮರಿ ಹೆಲ್ಡ್ ಫಾರ್ ಟ್ರೇಡಿಂಗ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಆನ್ಸರ್ಸ್ ಬಂದು ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ ಇನ್ ಬಿಸ್ನೆಸ್ ಫಾರ್ ಲಾಂಗ್ ಪೀರಿಯಡ್. ನಾವು 1 ವರ್ಷಕ್ಕಿಂತ ಜಾಸ್ತಿ ಅಸೆಟ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನು ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಆನ್ಸರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ದ 2 ಬೇಸಿಕ್ ಮೆಜರ್ಸ್ ಆಫ್ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂತಂದರೆ ನಮ್ಮದು ಶಾರ್ಟ್ ಟರ್ಮ್ ಏನು ಫೈನಾನ್ಸ್ ಇರ್ಬೋದು ಅಥವಾ ಒಬ್ಲಿಗೇಷನ್ ಮೆಜರ್ ಮಾಡಿ ಯಾವ ರೇಷನ್ ಯೂಸ್ ಮಾಡ್ತೀವಿ ಅಂತಂದರೆ ಆಪ್ಷನ್ ಎ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಕರೆಂಟ್ ರೇಷಿಯೋ, ಬಿ ಕರೆಂಟ್ ರೇಷಿಯೋ ಆ್ಯಂಡ್ ಲಿಕ್ವಿಡ್ ರೇಷಿಯೋ, ಸಿ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಆ್ಯಂಡ್ ಆಪರೇಟಿಂಗ್ ರೇಷಿಯೋ, ಡಿ ಕರೆಂಟ್ ರೇಷಿಯೋ ಆ್ಯಂಡ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಆನ್ಸರ್ಸ್ ಬಂದು ಬಿ ಕರೆಂಟ್ ರೇಷಿಯೋ ಮತ್ತು ಲಿಕ್ವಿಡ್ ರೇಷಿಯೋನ ಯೂಸ್ ಮಾಡ್ತೀವಿ.
ಓಕೆ, ನೆಕ್ಸ್ಟ್ ಬಂದು ಬ್ಯಾಂಗ್ಳೂರ್ ಸೌತ್ನ ಪೇಪರ್. ಫಸ್ಟ್ ಕ್ವಶನ್ ನೋಡಿ, ಇದು ರಿಪೀಟೆಡ್ ಇದೆ ಕ್ವಶನ್. ಆನ್ಸರ್ 6%. ನೆಕ್ಸ್ಟ್ ಒನ್ ಬಂದು ಎರಡನೇ ಕ್ವಶನ್. ಅಸೆಟ್ ಅಂಡ್ ಲಯಬಿಲಿಟೀಸ್ ಆರ್ ರೆಕಾರ್ಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ದ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಮೇಲೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿರುವ ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂ ಚೇಂಜ್ ಆಗ್ತದೆ. ಆನ್ಸರ್ ಆಪ್ಷನ್ ಎ ಒರಿಜಿನಲ್ ವ್ಯಾಲ್ಯೂ, ಬಿ ರಿವ್ಯಾಲ್ಯೂಡ್ ವ್ಯಾಲ್ಯೂ, ಸಿ ರಿಯಲೈಸೇಷನ್ ವ್ಯಾಲ್ಯೂ, ಡಿ ಬಂದು ಬುಕ್ ವ್ಯಾಲ್ಯೂ ಆಸ್ ಅಪಿಯರ್ಡ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್. ಬುಕ್ ವ್ಯಾಲ್ಯೂ ನಾವು ತಗೊಳ್ಳೋದೇ ಇಲ್ಲ. ಆನ್ಸರ್ಸ್ ಬಂದು ರಿವ್ಯಾಲ್ಯೂಡ್, ಹೊಸ ವ್ಯಾಲ್ಯೂನ ನಾವು ತಗೊಳ್ತೀವಿ. ದ ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್ ಆರ್ ಟ್ರಾನ್ಸ್ಫರ್ ಟು. ನಾವು ಇದನ್ನು ಜರ್ನಲ್ ಎಂಟ್ರಿಲಿ ಮಾಡ್ತೀವಿ 12 ಮಾರ್ಕ್ಸಿಗೆ. 9th ಎಂಟ್ರಿ, ಏನೇ ಬ್ಯಾಲೆನ್ಸ್ ಉಳ್ಕೊಳ್ಳಿ ಅಥವಾ ಪ್ರಾಫಿಟ್ ಬರಲಿ ಅದನ್ನು ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ರಿಸರ್ವ್. ಆಪ್ಷನ್ ಎ ಜನರಲ್ ರಿಸರ್ವ್, ಬಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಸಿ ಕ್ಯಾಪಿಟಲ್ ರಿಸರ್ವ್. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಲ್ಲ, ಆನ್ಸರ್ ಬಂದು ಸಿ ಕ್ಯಾಪಿಟಲ್ ರಿಸರ್ವ್. ರೆವೆನ್ಯೂ ರಿಸರ್ವ್ ಸಹ ಅಲ್ಲ. ಇನ್ ದ ಈವೆಂಟ್ ಆಫ್ ಲಿಕ್ವಿಡೇಷನ್ ಆಫ್ ದ ಕಂಪನಿ, ದ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ದ ಪ್ರಯಾರಿಟಿ. ಲಿಕ್ವಿಡೇಷನ್ ಅಂತಂದರೆ ಆ ಕಂಪನಿನ ವೈಂಡ್ ಅಪ್ ಮಾಡೋದಕ್ಕೆ ಅಥವಾ ಕಂಪನಿ ಬಿಸ್ನೆಸ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗೋ ಟೈಮಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ದ ಪ್ರಯಾರಿಟಿ. ಅವರಿಗೆ ಯಾವುದರಲ್ಲಿ ಪ್ರಯಾರಿಟಿ ಕೊಡ್ತಾರೆ? ಇಂಟ್ರೆಸ್ಟಾ, ಪ್ರಿನ್ಸಿಪಲ್ ಅಮೌಂಟಾ, ಸಿ ಬೋತ್ ಆ್ಯಂಡ್ ಎ ಆ್ಯಂಡ್ ಬಿನ ಡಿಸ್ಕೌಂಟಾ? ಆನ್ಸರ್ಸ್ ಬಂದು ಸಿ. ಅವರಿಗೆ ಇಂಟ್ರೆಸ್ಟು ಸಹ ಪೇ ಮಾಡ್ತಾರೆ ಅವ್ರದ್ದು ಡಿಬೆಂಚರ್ಸ್ ಅಮೌಂಟ್ ಮೇಲೆ. ಅದೇ ಥರ ಅವ್ರದ್ದು ಟೋಟಲ್ ಡಿಬೆಂಚರ್ಸ್ ಅಮೌಂಟ್ನ ಸಹ ರೀಪೇಮೆಂಟ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಶೋನ್ ಅಂಡರ್ ದ ಫಿಕ್ಸ್ಡ್ ಅಸೆಟ್? ಇನ್ವೆಂಟ್ರಿ ಕರೆಂಟ್ ಅಸೆಟ್ ತಗೊಳ್ಳಲ್ಲ, ಟ್ರೇಡ್ ರಿಸೀವಲ್ ಕರೆಂಟ್ ಅಸೆಟ್ ತಗೊಳ್ಳಲ್ಲ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಸಹ ಕರೆಂಟ್ ಅಸೆಟ್ ತಗೊಳ್ಳಲ್ಲ. ಆನ್ಸರ್ಸ್ ಡಿ ಇಸ್ ದ ರೈಟ್ ಆನ್ಸರ್. ಗುಡ್ ವಿಲ್ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಕೆಳಗಡೆ ತಗೊಳ್ತೀವಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಬಂದು ಬೆಂಗಳೂರು ರೂರಲ್ ಪೇಪರ್. ವೆನ್ ದ ಫಿಕ್ಸ್ಡ್ ಅಮೌಂಟ್ ಇಸ್ ವಿತ್ಡ್ರಾನ್ ಆನ್ ದ ಲಾಸ್ಟ್ ಡೇ ಆಫ್ ಎವ್ರಿ ಮಂತ್. ನೋಡಿ ಕ್ವಶನ್, ಫಿಕ್ಸ್ಡ್ ಅಮೌಂಟ್ ವಿತ್ಡ್ರಾ ಮಾಡ್ತೀವಿ ಲಾಸ್ಟ್ ಡೇ ಆಫ್ ಎವ್ರಿ ಮಂತ್. ಇಂಟ್ರೆಸ್ಟ್ ಆನ್ ದ ಟೋಟಲ್ ಅಮೌಂಟ್ ಫಾರ್ ದ ಇಯರ್ ಎಂಡಿಂಗ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್. ಇದನ್ನು ನಾವು ಆವ್ರೇಜ್ ಪೀರಿಯಡ್ ಮೆಥಡ್ ಫಾರ್ಮರಲ್ಲಿ ಯೂಸ್ ಮಾಡ್ತೀವಿ. ಲಾಸ್ಟ್ ಪೀರಿಯಡ್ಗೆ ವಿಡ್ರಾ ಮಾಡಿದ್ರೆ ನಮಗೆ 12 ಮಂತ್ಸ್ಲಿ 1 ಮಂತ್ ಕಡಿಮೆ ಆಗ್ತದೆ, 11 ಮಂತ್ಸ್ ಬರ್ತದೆ. 11 ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆವ್ರೇಜ್ ಪೀರಿಯಡ್ ಬಂದು 5.5 ಮಂತ್ ಇದೆ. ಆನ್ಸರ್ ಬಂದು 5.5 ಮಂತ್ಸ್. ಆನ್ ದ ಡಿಸೊಲ್ಯೂಷನ್ ಆಫ್ ಎ ಫರ್ಮ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ಡ್ ಥ್ರೂ. ಇದು ರಿಪೀಟೆಡ್ ಆಗಿದೆ ಕ್ವಶನ್. ಆನ್ಸರ್ ಡಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಪಬ್ಲಿಕ್ ಕಂಪನಿ, ಎ 20, ಬಿ 50, ಸಿ ನೋ ಲಿಮಿಟ್, ಡಿ ಬಂದು 7. ಓಕೆ, ಪಬ್ಲಿಕ್ ಕಂಪನಿ ಅಂದರೆ ಗವರ್ಮೆಂಟ್ ಕಂಪನಿ, ಮಿನಿಮಮ್ 7 ಮೆಂಬರ್ಸ್ ಬೇಕಾಗ್ತದೆ, ಮ್ಯಾಕ್ಸಿಮಮ್ ಒಂದು ಅನ್ಲಿಮಿಟೆಡ್. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೂಲ್ಸ್ ಫಾರ್ ಫಿನಾನ್ಷಿಯಲ್ ಅನಾಲಿಸಿಸ್. ಇದೆಲ್ಲ ಕರೆಕ್ಟ್ ಇದೆ ಆನ್ಸರ್, ಯಾವುದು ರಾಂಗ್ ಇಲ್ಲ. ಹಾರಿಜಾಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್ ಪರ್ಸೆಂಟೇಜ್ ಸಹ ನಾವು ಯೂಸ್ ಮಾಡ್ತೀವಿ. ಇದು ಯಾವುದು ಆಪ್ಷನ್ ರಾಂಗ್ ಇಲ್ಲ, ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಒಂದು ಬಂದು ಡ್ಯಾಶ್ ಆರ್ ಎಸ್ಪೆಷಲಿ ಇಂಟ್ರೆಸ್ಟೆಡ್ ಇನ್ ದ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಸಿನ್ಸ್ ಇಟ್ ಪ್ರೊವೈಡ್ಸ್ ದಮ್ ವಿತ್ ಎ ಸೆನ್ಸ್ ಆಫ್ ದ ಬಿಲ್ ಪೇಯಿಂಗ್ ಪ್ಯಾಟರ್ನ್ಸ್ ಆಫ್ ದ ಫರ್ಮ್. ಓಕೆ ನೋಡಿ, ಇದು ಯಾವುದಕ್ಕೆ ರಿಲೇಟ್ ಆಗ್ತದೆ? ಲೆಂಡರ್ಸ್ ಆ್ಯಂಡ್ ಸಪ್ಲೈಯರ್ಸ್ಗೆ ರಿಲೇಟ್ ಆಗ್ತದೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಉಡುಪಿ ಡಿಸ್ಟಿಕ್ನ ಪೇಪರ್. ನೋಡಿ ಫಸ್ಟ್ ಕ್ವಶನ್ ರಿಪೀಟೆಡ್ ಇದೆ. ಆನ್ಸರ್ 6% ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಅಬಿತ್, ಸುಜಿತ್ ಆ್ಯಂಡ್ ಹೃದಿತ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 5:3:2. ಇಫ್ ಸುಜಿತ್ ರಿಟೈರ್ಸ್, ನೋಡಿ ಸುಜಿತ್ ಬಂದು ಎರಡನೇ ಪಾರ್ಟ್ ಅಲ್ವಾ, ನೋಡಿ ಅವ್ರ ರೇಷಿಯೋ 3 ಇದೆ ಅಥವಾ ಶೇರ್ 3 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿ ಆಗ ಎಷ್ಟು ಬರ್ತದೆ? 5:2. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಅಬಿತ್ ಆ್ಯಂಡ್ ಹೃದಿತ್. ನೋಡಿ ಅಬಿತ್ ಫಸ್ಟ್ ಪಾರ್ಟ್ನರ್ 5 ಇದೆ, ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಹೃದಿತ್ ಬಂದು ಥರ್ಡ್ ಪಾರ್ಟ್ನರ್ 2 ಇದೆ. ಆಗ ರೇಷಿಯೋ ಬಂದು 5:2. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಆನ್ ಡಿಸೊಲ್ಯೂಷನ್ ಆಫ್ ಎ ಫರ್ಮ್, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಇಸ್ ಟ್ರಾನ್ಸ್ಫರ್ ಟು. ನೋಡಿ ಪಾರ್ಟ್ನರ್ ಲೋನ್ ಅಂತಲೇ ಕೊಟ್ಟಿದ್ದಾರೆ. ನಾರ್ಮಲಿ ಪಾರ್ಟ್ನರ್ ಲೋನ್ ನಾವು ಎಲ್ಲಿ ತಗೊಳ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ತಗೊಳ್ತೀವಿ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ದ ಕಂಪನಿ ಇನ್ಕ್ರೀಸ್ಡ್ ಫ್ರಮ್, ಟ್ಯಾಂಜಿಬಲ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಇನ್ಕ್ರೀಸ್ಡ್ ಆಗಿದೆ 5 lakh ಇಂದ 6 lakh. ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್? ಎಷ್ಟು ಚೇಂಜ್ ಆಗಿದೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಎಷ್ಟು ಚೇಂಜ್ ಆಗಿದೆ ನಾವು ಕಂಡುಹಿಡಿತೀವಿ. ಯಾವ ಥರ ಕಂಡುಹಿಡಿತೀವಿ ಅಂದರೆ 6 lakh ಇಂದ 5 lakh ಮೈನಸ್ ಮಾಡಿ 1 lakh ಬರ್ತದೆ. 1 lakh ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ? ಆಗ 20% ಬರ್ತದೆ. ನೋಡಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 6 lakh ಇದೆ, 6 lakh ಮೈನಸ್ 5 lakh ಮಾಡಿ 1 lakh ಬರ್ತದೆ. 1 lakh ಡಿವೈಡೆಡ್ 5 lakh ಇಂಟು 100 ಮಾಡಿ ಆನ್ಸರ್ಸ್ ಬಂದು ನಿಮಗೆ ಎಷ್ಟು ಬರ್ತದೆ? 20%. ಓಕೆ, ನೆಕ್ಸ್ಟ್ ನೋಡಿ ತುಮಕೂರು ಡಿಸ್ಟಿಕ್ನ ಪೇಪರ್. ವೆನ್ ದ ಫಿಕ್ಸ್ಡ್ ಅಮೌಂಟ್ ಇಸ್ ವಿತ್ಡ್ರಾನ್ ಆನ್ ದ ಫಸ್ಟ್ ಡೇ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಡೇಗೆ ವಿಡ್ರಾ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ 1 ಮಂತ್ ಬರ್ತದೆ. 12 + 1 13 ಮಂತ್ಸ್ ಬರ್ತದೆ. 13 ಡಿವೈಡ್ ಬೈ 2 ನಾವು ಆವ್ರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿದಾಗ 6.5 ಮಂತ್ ಬರುತ್ತೆ ಅಥವಾ 6.5 ಮಂತ್ಸ್ ಬರ್ತದೆ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್.
ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಿದು ಲೈಬಿಲಿಟಿ. ಯಾವುದೇ ಲೈಬಿಲಿಟಿ ಇರಲಿ ಅದನ್ನ ನಾವು ಎಲ್ಲಿ ತಗೊಳ್ತೀವಿ ರಿಯಲೈಸೇಷನ್ ಅಕೌಂಟ್ದು ಕ್ರೆಡಿಟ್ ಸೈಡ್ಗೆ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಶೋನ್ ಅಂಡರ್ ದ ಫಿಕ್ಸ್ಡ್ ಅಸೆಟ್ಸ್ ರಿಪೀಟೆಡ್ ಆಗಿದೆ. ಆನ್ಸರ್ ಗುಡ್ ವಿಲ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್. ಓಕೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನಾವು ಏನ್ ಕರಿತೀವಿ ವರ್ಟಿಕಲ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಾವೇನ್ ಕರಿತೀವಿ ಹಾರಿಜಾಂಟಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ವರ್ಟಿಕಲ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನ ಹಾರಿಜಾಂಟಲ್ ಅನಾಲಿಸಿಸ್ ನ ಕರಿತೀವಿ. ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ರೇಷಿಯೋಸ್ ಪ್ರೈಮರ್ಲಿ ಮೆಜರ್ಸ್ ದ ರಿಸ್ಕ್. ರಿಸ್ಕ್ ನ ಕಂಡುಹಿಡಿಯಲಿಕ್ಕೆ ಯಾವ ರೇಷಿಯೋ ನಾವು ಯೂಸ್ ಮಾಡ್ತೀವಿ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಲಿಕ್ವಿಡಿಟಿ ರೇಷಿಯೋ ಆಗಿರ್ಬೋದು, ಆಕ್ಟಿವಿಟಿ ಅಂಡ್ ದ ಡೆಟ್ ರೇಷಿಯೋ. ಓಕೆ, ನೆಕ್ಸ್ಟ್ ಬಂದು ರಾಮನಗರ ಡಿಸ್ಟಿಕ್ ನ ಪೇಪರ್. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಮಸ್ಟ್ ಬಿ. ಪಾರ್ಟ್ನರ್ಶಿಪ್ ಅಲ್ಲಿ ಅಗ್ರಿಮೆಂಟ್ ನಾವು ಏಕೆ ಮಾಡ್ತೀವಿ ಅಂದ್ರೆ ಬರೀ ಪ್ರಾಫಿಟ್ ನ ಶೇರ್ ಮಾಡ್ಲಿಕ್ಕಲ್ಲ, ಲಾಸ್ ನ ಶೇರ್ ಮಾಡ್ಲಿಕ್ಕಲ್ಲ, ಎರಡನ್ನು ಶೇರ್ ಮಾಡ್ತೀವಿ, ಪ್ರಾಫಿಟ್ ಆರ್ ಲಾಸಸ್. ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್. P, Q and R partners sharing profits and losses in the ratio of 3:2:1. If Q retires, Q ಎಷ್ಟನೇ ಪಾರ್ಟ್ನರ್ ಎರಡನೇ ಪಾರ್ಟ್ನರ್. ಓಕೆ, ಎರಡನೇ ಪಾರ್ಟ್ನರ್ ರಿಟರ್ನ್ ಆಗ್ತಾರೆ. ಇಫ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ P ಅಂಡ್ R ನೋಡಿ, P ಇದು ರೇಷಿಯೋ ಬಂದು 3, R ರೇಷಿಯೋ ಬಂದು 1 ಇದೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಶೇರ್ಸ್ ಕ್ಯಾನ್ ಬಿ ಫೋರ್ಫಿಟೆಡ್ ಫಾರ್. ಶೇರ್ಸ್ನ ನಾವು ಏಕೆ ಕ್ಯಾನ್ಸಲ್ ಮಾಡ್ತೀವಿ? ನಾರ್ಮಲ್ ಆಗಿ ಅಲಾಟ್ಮೆಂಟ್ ಮನಿ ಅಥವಾ ಕಾಲ್ ಮನಿನ ಪೇ ಮಾಡಿದ್ರೆ ನಾವು ಪೇ ಮಾಡ್ತೀವಿ. ಆಪ್ಷನ್ ಎ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ, ಬಿ ಫೇಲ್ಯೂರ್ ಟು ಅಟೆಂಡ್ ದ ಮೀಟಿಂಗ್, ಸಿ ಫೇಲ್ಯೂರ್ ಟು ರೀಪೇ ದ ಲೋನ್ ಟು ದ ಬ್ಯಾಂಕ್, ಡಿ ದ ಪ್ಲೆಡ್ಜಿಂಗ್ ಆಫ್ ಶೇರ್ಸ್ ಆಸ್ ದ ಸೆಕ್ಯೂರಿಟಿ. ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್, ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ನೆಕ್ಸ್ಟ್ ಕ್ವಶನ್, ಡಿವಿಡೆಂಡ್ ಪೇಔಟ್ ರೇಷಿಯೋ ನೋಡಿ, ನಾವು ಡಿವಿಡೆಂಡ್ ಯಾರು ಕೊಡ್ತೀವಿ ಶೇರ್ ಹೋಲ್ಡರ್ಸ್ಗೆ. ಡಿವಿಡೆಂಡ್ ಪೇಔಟ್ ರೇಷಿಯೋ ರೆಫರ್ಸ್ ಟು ದ ಪ್ರೊಪೋರ್ಷನ್ ಆಫ್ ಅರ್ನಿಂಗ್ಸ್ ದಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದ ಲೆಂಡರ್ಸ್. ಕ್ರೆಡಿಟರ್ಸ್ ನಾವು ಕೊಡಲ್ಲ, ಡಿಬೆಂಚರ್ ಹೋಲ್ಡರ್ಸ್ ನಾವು ಕೊಡಲ್ಲ, ಕ್ರೆಡಿಟರ್ಸ್ ಕೊಡಲ್ಲ. ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಶೇರ್ ಹೋಲ್ಡರ್ಸ್ಗೆ ನಾವು ಡಿವಿಡೆಂಡ್ ನ ಕೊಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್. ನೋಡಿ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಯಾವುದಕ್ಕೆ ರಿಲೇಟ್ ಆಗಿರುತ್ತದೆ? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬಂದು ಅಸೆಟ್ ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಅಸೆಟ್ ನ ಸೇಲ್ ಮಾಡೋದಕ್ಕೆ ರಿಲೇಟ್ ಆಗಿರುತ್ತದೆ. ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಸ್ಪೋಸಲ್ ಆಫ್ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಆನ್ಸರ್ ಆಗಲ್ಲ. ಬಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಅಂಡ್ ರೆಂಟಿಂಗ್ ಸರ್ವಿಸ್, ಇದು ಬಂದು ಆಪರೇಟಿಂಗ್ ಆಕ್ಟಿವಿಟೀಸ್ ಇಸ್ ದ ರೈಟ್ ಆನ್ಸರ್. ಇಂಟ್ರೆಸ್ಟ್ ರಿಸೀವ್ಡ್ ಕ್ಯಾಶ್ ಫ್ರಮ್ ಲೋನ್ಸ್ ಅಂಡ್ ಅಡ್ವಾನ್ಸ್, ಇದು ಸಹ ಆಗಲ್ಲ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗ್ತದೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಅದರ್ ಎಂಟರ್ಪ್ರೈಸ್, ಇದು ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗ್ತದೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ದಾವಣಗೆರೆ ಡಿಸ್ಟಿಕ್ ಪೇಪರ್. ರಿಪೀಟೆಡ್ ಆಗಿದೆ ಫಸ್ಟ್ ಕ್ವಶನ್ 6%. After transferring liabilities like creditors, bills payable in the realization account, in the absence of any information regarding their payment, such liabilities are treated as. ನೋಡಿ, ನಾವು ಲೈಬಿಲಿಟಿನ ಇನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವುದೇ ಲೈಬಿಲಿಟಿ ಇರಲಿ, ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಯಾವ ಥರ ಅದನ್ನ ಪೇ ಮಾಡಬೇಕು, ಯಾವುದೇ ಇನ್ಫಾರ್ಮೇಷನ್ ಕೊಡದಿದ್ದಾಗ ಅದನ್ನ ಫುಲ್ ಆಗಿ ಪೇ ಮಾಡ್ತೀವಿ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್, ಫುಲ್ಲಿ ಪೇಯ್ಡ್. ನೆಕ್ಸ್ಟ್ ಒನ್, ದ ಅಮೌಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಯಾವುದೇ ಅಮೌಂಟ್ ಅಡ್ವಾನ್ಸ್ಡ್ ಆಗಿ ರಿಸೀವ್ ಆಗಿರಲಿ ಅದು ನಾವು ಏನೊಂದು ಟ್ರೀಟ್ ಮಾಡ್ತೀವಿ ಲಯಬಿಲಿಟಿ. ಆನ್ಸರ್ ಈಸ್ ದ ಕರೆಕ್ಟ್ ಆನ್ಸರ್. 8% ಡಿಬೆಂಚರ್ ಅಪಿಯರ್ ಇನ್ ಎ ಕಂಪನೀಸ್ ಬ್ಯಾಲೆನ್ಸ್ ಶೀಟ್. ಓಕೆ, ಇದನ್ನು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ಲಿ ಮಾಡ್ತೀವಿ. ಡಿಬೆಂಚರ್ಸ್ ನಾವು ಯಾವತ್ತು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇಂದ ತಗೊಳ್ತೀವಿ. ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೆಳಗಡೆ ತಗೊಳ್ತೀವಿ. Tangible assets of the company increased from rupees 4 lakh to 5 lakh. ಓಕೆ, ಪ್ರೀವಿಯಸ್ ಸೇಮ್ ಕೊಟ್ಟಿದ್ರು, ಅಲ್ಲಿ 6 lakh 5 lakh ಕೊಟ್ಟಿದ್ರು, ಈಗ 4 lakh 5 lakh ಕೊಟ್ಟಿದ್ದಾರೆ. ಅದೇ ಮೆಥಡ್ ನಾವು ಕಂಡುಹಿಡಿತೀವಿ. ಹೆಂಗೆ ಕಂಡುಹಿಡಿತೀವಿ ಅಂತಂದರೆ 5 lakh ಇಂದ 4 lakh ನ ಮೈನಸ್ ಮಾಡಿ 1 lakh ಬರುತ್ತೆ. 1 lakh ಡಿವೈಡ್ ಬೈ 4 lakh ಇಂಟು 100 ಮಾಡಿ ಆನ್ಸರ್ಸ್ ಬಂದು 25%. ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೇಪರ್. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್. ಪಾರ್ಟ್ನರ್ಶಿಪ್ ಡೀಡ್ನ ಯಾವ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ನ ಯಾವ ಥರ ಸ್ಟಾಂಪ್ ಆಕ್ಟ್ ಪ್ರಕಾರ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಷನ್ ಪೇಯಬಲ್ ಟು ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಕ್ರೆಡಿಟೆಡ್ ಟು ಈಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಅವನು ಆ ವರ್ಷ ಎಷ್ಟು ತಿಂಗಳು ಬದುಕಿದಾನೆ ಅಷ್ಟು ಮಾತ್ರ ನಾವು ಕಮಿಷನ್ ಕೊಡ್ತೀವಿ. ಈಗ ಮರಣ ಹೊಂದಿದ ಪಾರ್ಟ್ನರ್ಗೆ ನಾವು 1 ವರ್ಷ ಫುಲ್ ಕಮಿಷನ್ ಕೊಡಲ್ಲ, ಆನ್ಯುವಲ್ ಕಮಿಷನ್ ಕೊಡಲ್ಲ, ಮಂತ್ಲಿ ಕಮಿಷನ್ ಕೊಡಲ್ಲ, ಹಾಫ್ ಇಯರ್ಲಿ ಕಮಿಷನ್ ಕೊಡಲ್ಲ. ಅವನಿಗೆ ಏನು ಆಕ್ಚುಯಲ್ ಕಮಿಷನ್ ಇದೆ ಅಷ್ಟು ಕೊಡ್ತೀವಿ. ಈಗ 6 ತಿಂಗಳು ಬದುಕಿದ್ರೆ 6 ತಿಂಗಳು ಮಾತ್ರ ನಾವು ಕೊಡ್ತೀವಿ, ಅದನ್ನ ನಾವು ಏನು ಕರಿತೀವಿ ಆಕ್ಚುಯಲ್ ಕಮಿಷನ್. ನೆಕ್ಸ್ಟ್ ನೋಡಿ, XY ಕಂಪನಿ ಲಿಮಿಟೆಡ್ ಫಾರ್ಫಿಟೆಡ್ 1000 equity shares of ₹100 each for non-payment of first and final call of ₹30 per share. ನೋಡಿ, 1000 ಶೇರ್ಸ್ ಅವ್ರು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಒಂದು ಶೇರಿಗೆ ಬಂದು ₹100, ಫಸ್ಟ್ ಆ್ಯಂಡ್ ಫೈನಲ್ಗೆ ಬಂದು ₹30 ಕೊಟ್ಟಿದ್ದಾರೆ. ಆನ್ ಫಾರ್ಫೀಚರ್ ಆಫ್ ಶೇರ್ಸ್, ಫಾರ್ಫೀಚರ್ ಶೇರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ. ತುಂಬ ಈಸಿ ಇದು.
ನಾವು 9 ಜರ್ನಲ್ ಎಂಟ್ರಿ ಮಾಡ್ತೀವಿ. ಅದ್ರಲ್ಲಿ 7 ಜರ್ನಲ್ ಎಂಟ್ರಿನ ಮಾಡಿದ್ರೆ ಈ ಆನ್ಸರ್ ಬಂದ್ಬಿಡ್ತದೆ. ನೋಡಿ 1000 ಶೇರ್ಸ್‌ನ ಕ್ಯಾನ್ಸಲ್ ಮಾಡಿದರೆ 1000 ಇಂಟು 100 ಮಾಡಿ ಎಷ್ಟು ಬರುತ್ತೆ? 1,00,000 ಬರ್ತದೆ. ಪುನಃ 1000 ಇಂಟು 30 ಮಾಡಿ 30,000 ಬರುತ್ತೆ. 1,00,000 ಇಂದ 30,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್? ಆನ್ಸರ್ ಬಂದು 70,000. ಇನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನೋಡಿ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1000 ಇಂಟು 100 1,00,000 ಬಂದಿದೆಯಾ? ಅದಾದಮೇಲೆ ಥರ್ಡ್ ಎಂಟ್ರಿನ ಕ್ಯಾಲ್ಕುಲೇಟ್ ಮಾಡಿ. ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಅಕೌಂಟ್ 1000 ಇಂಟು 30 ಎಷ್ಟು ಬರುತ್ತೆ? 30,000. 1,00,000 ಇಂದ 30,000 ಮೈನಸ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? 70,000 rupees. ನೆಕ್ಸ್ಟ್ ಒನ್ ಕರೆಂಟ್ ಲೈಬಿಲಿಟೀಸ್ ಡಸ್ ನಾಟ್ ಇನ್ಕ್ಲೂಡ್. ಕರೆಂಟ್ ಲೈಬಿಲಿಟಿ ಯಾವ್ದು ಇನ್ಕ್ಲೂಡ್ ಆಗಲ್ಲ ಅಂತ ಹೇಳಿದ್ದಾರೆ. ಕ್ರೆಡಿಟರ್ಸ್ ಕರೆಂಟ್ ಲೈಬಿಲಿಟಿ, ಬಿಲ್ಸ್ ಪೇಬಲ್ ಕರೆಂಟ್ ಲೈಬಿಲಿಟಿ, ಬಿ ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಸಹ ಕರೆಂಟ್ ಲೈಬಿಲಿಟಿ. ಆನ್ಸರ್ ಡಿ ಇದು ಬಂದು ನಾನ್ ಕರೆಂಟ್ ಲೈಬಿಲಿಟಿ. The two basic manual liquidity ratios. Answer C, current ratio and liquidity ratio. Repeat ಆಗಿದೆ question. Okay, next ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ question paper. The business of a partnership concern may be carried on by. ಓಕೆ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಕ್ಯಾರಿ ಮಾಡ್ತಾರೆ ಅಥವಾ ನೋಡ್ಕೊಳ್ತಾರೆ? ಆನ್ಸರ್ ಬಂದು ಡಿ, ಇದು ಡೆಫಿನೇಷನ್ ಬರ್ತದೆ. ಆಲ್ ದ ಪಾರ್ಟ್ನರ್, ಎಲ್ಲ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ಎನಿ ದಮ್ ಆಕ್ಟಿಂಗ್ ಫಾರ್, ಅಥವಾ ಒಬ್ಬರು ಅಥವಾ ಇಬ್ಬರು ಆಕ್ಟಿವ್ ಪಾರ್ಟ್ನರ್ ಆಗಿ ಅಲ್ಲಿ ಕೆಲಸ ಮಾಡ್ಬೋದು. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಆನ್ ಡಿಸಲ್ಯೂಷನ್ ಆಫ್ ಎ ಫಾರ್ಮ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಟ್ರಾನ್ಸ್ಫರ್ ಟು, ಎಲ್ಲಿ ನಾವು ತಗೊಳ್ತೀವಿ? ರಿಯಲೈಸೇಷನ್ ಅಕೌಂಟಿಗೆ. ಶೇರ್ಸ್ ಕ್ಯಾನ್ ಬಿ ಫರ್ಫೆಕ್ಟ್, ರಿಪೀಟ್ ಆಗಿದೆ. ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ದ ಪ್ರಿಸ್ಕ್ರೈಬ್ ಫ್ರಮ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನೀಸ್ ಹ್ಯಾಸ್ ಬಿನ್ ಗಿವನ್. ಓಕೆ, ಯಾವ ಪ್ರಕಾರ ನಾವು ಮಾಡ್ತೀವಿ? 2013 ಕಂಪನೀಸ್ ಆಕ್ಟ್ ಶೆಡ್ಯೂಲ್ 3 ಪ್ರಕಾರ ಪ್ರಿಪೇರ್ ಮಾಡ್ತೀವಿ. ಟು ಬೇಸಿಕ್ ಮೇಜರ್ ಲಿಕ್ವಿಡಿಟಿ ರೇಷಿಯೋ, ತುಂಬಾ ಸಲ ರಿಪೀಟ್ ಆಗಿದೆ. ಕರೆಂಟ್ ರೇಷಿಯೋ ಅಂಡ್ ಲಿಕ್ವಿಡ್ ರೇಷಿಯೋ. ನೆಕ್ಸ್ಟ್ ನೋಡಿ ಬೆಳಗಾವಿ ಡಿಸ್ಟ್ರಿಕ್ಟ್ ನ ಪೇಪರ್. ಎನ್.ಬಿ.ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:1. ಸಿ ಇಸ್ ಅಡ್ಮಿಟೆಡ್ ಆಸ್ ದ ಪಾರ್ಟ್ನರ್ಶಿಪ್ ಫಾರ್ 1/4 ಶೇರ್ ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಓಕೆ, ಇಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕಂಡಿಟ್ಟು ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಅವ್ರು ಏನು ಓಲ್ಡ್ ರೇಷಿಯೋ ಇರ್ತದೆ ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗ್ತದೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಅನ್ರೆಕಾರ್ಡೆಡ್ ಅಸೆಟ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಆರ್ ಶೋನ್. ಓಕೆ, ಅಸೆಟ್ ರೆಕಾರ್ಡ್ ಆಗಿರಲಿ ಅಥವಾ ಅನ್ರೆಕಾರ್ಡ್ ಆಗಿರಲಿ ಅದನ್ನ ನಾವು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ನಾವು ತೋರಿಸ್ತೀವಿ. ಇಲ್ಲ ಆಪ್ಷನ್ ಇದೆಯಾ? ಆಪ್ಷನ್ ಸಿ ಕೊಟ್ಟಿದ್ದಾರಲ್ವಾ, ಕ್ರೆಡಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್. ವೆನ್ ಎ ಕಂಪನಿ ರಿಸೀವ್ಸ್ ಮೋರ್ ಅಪ್ಲಿಕೇಶನ್ ದ್ಯಾನ್ ದ ನಂಬರ್ ಆಫ್ ಆಫರ್ಡ್ ಟು ದ ಪಬ್ಲಿಕ್, ಇಟ್ ಈಸ್ ಸೆಟ್ ಟು ಬಿ. ಓಕೆ, ನಾವು ಶೇರ್ಸ್ನ ಕೊಟ್ಟಿರ್ತೀವಿ, ನಮಗೆ 20,000 ಶೇರ್, ಫಾರ್ ಎಕ್ಸಾಂಪಲ್ 20,000 ಶೇರ್ಗೆ ನಮಗೆ 30,000 ಅಪ್ಲಿಕೇಶನ್ ಬಂದ ಅದನ್ನ ನಾವೇನು ಕರಿತೀವಿ? ಅದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. 8 ಡಿಬೆಂಚರ್ಸ್ ಆಫ್ ಕಂಪನಿ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್, ಎಲ್ಲಿ ತಗೊಳ್ತೀವಿ? ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್, ನೋಡಿ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇಲ್ಲ. ಆಪರೇಟಿಂಗ್ ಆಕ್ಟಿವಿಟಿ ಆಗಲ್ಲ, ಲಾಂಗ್ ಟರ್ಮ್ ಬಾರೋಯಿಂಗ್ಸು ಆಗಲ್ಲ, ಅದರ್ ಕರೆಂಟ್ ಲೈಬಿಲಿಟೀಸ್ಗೂ ನಾವು ತಗೊಳ್ಳಲ್ಲ ಬ್ಯಾಂಕ್ ಲೋನ್. ಅದರ್ ಲಾಂಗ್ ಟರ್ಮ್ ಲೈಬಿಲಿಟಿ ಬೇಕಾದ್ರೆ ನಾವು ತಗೋಬಹುದು. ಇಲ್ಲಿ ನೋಡೋ ಪ್ರಕಾರ ಆಪ್ಷನ್ಸ್ ಆಕ್ಚುಲಿ ಇದು ರಾಂಗ್ ಇದೆ, ಬಟ್ ಸೂಟಬಲ್ ಆಗಿ ನಿಯರೆಸ್ಟ್ ಆಪ್ಷನ್ ಬಂದು ಅದರ್ ಲಾಂಗ್ ಟರ್ಮ್ ಲೈಬಿಲಿಟಿ ನಾವು ತಗೊಳ್ತೀವಿ. ಯಾಕೆಂದ್ರೆ ಅಲ್ಲಿ ನಾವು ಸೆಕ್ಯೂರ್ಡ್ ಲೋನ್ ಅಥವಾ ಅನ್ಸೆಕ್ಯೂರ್ಡ್ ಲೋನ್ ಕೆಳಗಡೆ ತಗೊಳ್ತೀವಿ, ಇಲ್ಲಿ ತಗೊಳ್ತೀವಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಬಂದು ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಅಂಡ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ಇದು ಬಂದು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಪೇಪರ್. ನೋಡಿ, ಯಾವುದೇ ರೇಷಿಯೋ ಕೊಡದಿದ್ದಾಗ ನಾವು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಈಕ್ವಲ್ ಅಥವಾ ಈಕ್ವಲಿ 1:1. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ಪಿ ಎನ್ ಕ್ಯೂ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:2. ಆರ್ is admitted into the partnership for 1/6 share. The sacrificing ratio of P and Q. ಇಲ್ಲೂ ಅಷ್ಟೇ ಯಾವುದೇ ರೇಷಿಯೋ ನಾವು ಕಂಡುಹಿಡಿಲಿಕ್ಕೆ ಆಗಲ್ಲ, ಏಕೆಂದರೆ ನಮಗೆ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟಿರೋದು ಅವರು. ಯಾಕೆಂದರೆ 1/6 ನಾವು ಪುನಃ ನ್ಯೂ ರೇಷಿಯೋ ಕಂಡು ತುಂಬ ಲೆಂಗ್ತಿ ಪ್ರೊಸೆಸ್ ಬರ್ತದೆ. ಈಸಿಯಾಗಿ 3:2 ಸ್ಯಾಕ್ರಿಫೈಸ್ ರೇಷಿಯೋ ಕನ್ಸಿಡರ್ ಮಾಡ್ಕೊಳ್ಳಿ. ಶೇರ್ಸ್ ಕ್ಯಾನ್ ಬಿ ಫರ್ಫಿಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ರಾಜ್ ಕಂಪನಿ ಲಿಮಿಟೆಡ್ ಇಶ್ಯೂ 12% ಡಿಬೆಂಚರ್ಸ್ ಆಫ್ ₹100 ಈಚ್. ನೋಡಿ 12% ಡಿಬೆಂಚರ್ಸ್ ಕೊಟ್ಟಿದ್ದಾನೆ. ಅಟ್ ಪಾರ್ ವ್ಯಾಲ್ಯೂ ರೆಡಿಮೇಬಲ್ ಅಟ್ 10% ಪ್ರೀಮಿಯಮ್ 12% ಸ್ಟ್ಯಾಂಡ್ ಪಾಯಿಂಟ್. ನೋಡಿ ಇಲ್ಲಿ 12% ಏನು ಅಂತ ಕೇಳಿದೆ. ಈ 12% ಡಿಬೆಂಚರ್. ಓಕೆ, ಡಿಬೆಂಚರ್ಸ್ ಯಾವತ್ತು ನಾವು ವಿತ್ ಇಂಟ್ರೆಸ್ಟ್ ರೇಟ್ಲಿ ಹೇಳ್ತೀವಿ, ಇದನ್ನ ನಾವು ಏನು ಕರಿತೀವಿ? ಆಪ್ಷನ್ ಸಿ, ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಒನ್ ಪರ್ಚೇಸ್ ಆಫ್ ಮೆಷಿನರಿ 50,000 ಬೈಯಿಂಗ್ ಕ್ಯಾಶ್ ಈಸ್ ನಾನ್ ಕ್ಯಾಶ್ ಐಟಮ್, ಆಪರೇಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ. ಆಪ್ಷನ್ ಡಿ ಬಂದು ಇನ್ವೆಸ್ಟಿಂಗ್. ಓಕೆ, ಇದು ಬಂದು ನಾವು ಯಾವುದಕ್ಕಾಗ್ತದೆ? ಇನ್ವೆಸ್ಟಿಂಗ್. ಯಾಕೆಂದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಸೆಟ್ನ ಪರ್ಚೇಸ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಹಾಸನ್ ಡಿಸ್ಟ್ರಿಕ್ಟ್ ಪೇಪರ್. ವೆನ್ ವೇರಿಂಗ್ ಅಮೌಂಟ್ ಆರ್ ವಿತ್ ಅಂದರೆ ಡಿಫ್ರೆಂಟ್ ಅಮೌಂಟ್ ವಿತ್ಡ್ರಾ ಮಾಡಿದಾಗ ಡಿಫ್ರೆಂಟ್ ಇಂಟರ್ವಲ್ಸ್ ದ ಇಂಟ್ರೆಸ್ಟ್ ವಿಲ್ ಬಿ ಕ್ಯಾಲ್ಕುಲೇಟ್. ಇಂಟ್ರೆಸ್ಟ್ ಯಾವ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಆನ್ಸರ್ಸ್ ಬಂದು ಪ್ರೊಡಕ್ಟ್ ಮೆಥಡ್. ಅಮೌಂಟ್ ಡ್ಯೂ ಟು ಡಿಸೀಸ್ಡ್ ಪಾರ್ಟ್ನರ್ ಇಸ್ ಸೆಟಲ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್: immediate full payment, transfer to loan account, partly paid in cash and balance, loan account. ಓಕೆ, ಪಾರ್ಟ್ನರ್ ಡೈಡ್ ಆದಾಗ ಅವ್ರಿಗೆ ನಾವು ಯಾವ ಥರ ಪೇಮೆಂಟ್ ಮಾಡ್ತೀವಿ? ಫುಲ್ ಪೇಮೆಂಟ್ ಮಾಡ್ತೀವ, ಟ್ರಾನ್ಸ್ಫರ್ ಟು ಲೋನ್ ಅಕೌಂಟಾ, ಅಥವಾ ಅರ್ಧ ಕ್ಯಾಶ್ನಲ್ಲಿ ಪೇ ಕೊಟ್ಟು ಬಾಕಿ ಅವ್ರದ್ದು ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವ? ಇಲ್ಲಿ ಎಲ್ಲ ಕರೆಕ್ಟ್ ಇದೆ ಆನ್ಸರ್. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್.
Shares can be forfeited for non-payment of call money. ತುಂಬ ಸರಿ ರಿಪೀಟ್ ಆಗಿದೆ non-payment of call money. Which of these are not the method of financial statement analysis? Ration is right answer. Comparative statement ತಗೊಳ್ತೀವಿ, ಟ್ರೆಂಡ್ ತಗೊಳ್ತೀವಿ. ಆಪ್ಷನ್ ಡಿ ಬಂದು ಕ್ಯಾಪಿಟಲೈಸೇಷನ್ ಮೆಥಡ್. ಇದನ್ನ ನಾವು ಎಲ್ಲಿ ತಗೊಳ್ತೀವಿ? ಗುಡ್ ವಿಲ್ ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತೆ ಕ್ಯಾಪಿಟಲೈಸೇಷನ್ ಮೆಥಡ್. ಇದು ಬಂದು ರಾಂಗ್ ಆನ್ಸರ್. ಓಕೆ, ಕರೆಂಟ್ ರೇಷಿಯೋ ಇಸ್ 2:1. ಕರೆಂಟ್ ಅಸೆಟ್ಸ್ 75,000. ಇಲ್ಲೂ ಅಷ್ಟೇ ಕರೆಂಟ್ ಅಸೆಟ್ 2 ಕೊಟ್ಟಿದ್ದಾನೆ, ಅದರ ಅರ್ಧ ಬಂದು ಕರೆಂಟ್ ಲೈಬಿಲಿಟಿ ಆಗ್ತದೆ ನೋಡಿ. 75,000 ಇದೆ, 75,000 ಡಿವೈಡೆಡ್ ಬೈ 2 ಮಾಡಿ, ನಿಮಗೆ ಬಂದು ಕರೆಕ್ಟ್ ಆನ್ಸರ್ಸ್ ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಕರೆಕ್ಟ್ ಆನ್ಸರ್ ಬರ್ತದೆ. ನಿಮಗೆ ಎಷ್ಟು ಬರ್ತದೆ? 37,500 ಬರ್ತದೆ. ಇಷ್ಟೇ ಇರೋದು. ಕರೆಂಟ್ ಅಸೆಟ್ ಬಂದು 75,000 ಆದರೆ ಕರೆಂಟ್ ಲೈಬಿಲಿಟಿ ಅದರ ಅರ್ಧ ಅಮೌಂಟ್ ತಗೊಳ್ಳಿ, 37,500. ಓಕೆ, ನೆಕ್ಸ್ಟ್ ಬಂದು ಹಾವೇರಿ ಡಿಸ್ಟ್ರಿಕ್ಟ್ನ ಪೇಪರ್. ಓಕೆ, ತುಂಬ ಸರಿ ರಿಪೀಟ್ ಆಗಿದೆ. 6%. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ಸ್ ಅಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್, ಮೇ ಬಿ ರಿಸರ್ವ್ ಫಂಡ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು. ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂದ್ರೆ ಹಿಂದಿನ ವರ್ಷದ ಏನಾದ್ರು ಪ್ರಾಫಿಟ್ ಇದ್ರೆ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ ಟು, ಹೊಸ ಪಾರ್ಟ್ನರ್ ಜಾಯಿನ್ ಆಗೋತ್ತಿಗೆ ಯಾರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಳೆ ಬ್ಯಾಲೆನ್ಸ್ ಶೀಟ್ ಯಾವತ್ತೂ ಇದ್ರೆ ಅದು ಹಳೆ ಪಾರ್ಟ್ನರ್ಸ್ಗೆ ಮಾತ್ರ ರಿಲೇಟ್ ಆಗ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಳೆ ಪಾರ್ಟ್ನರ್ಸ್ ಕೊಡ್ತೀವಿ ಓಲ್ಡ್ ರೇಷಿಯೋದಲ್ಲಿ. ಒಂದು 10,000 ಅಮೌಂಟ್ ಇದ್ರೆ ಹಳೆ ಪಾರ್ಟ್ನರ್ಸ್ಗೆ ಮಾತ್ರ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವರ ಓಲ್ಡ್ ರೇಷಿಯೋದಲ್ಲಿ. ಅಕ್ರೂಡ್ ಪ್ರಾಫಿಟ್ ಇಸ್ ಅಸರ್ಟೈನ್ಡ್ ಆನ್ ದ ಫಾಲೋಯಿಂಗ್. ಅಕ್ರೂಡ್ ಅಂದ್ರೆ ಏನಾದರೂ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇದ್ರೆ ಅಥವಾ ಪೆಂಡಿಂಗ್ ಅಮೌಂಟ್ ಅಥವಾ ಡ್ಯೂ ಬ್ಯಾಲೆನ್ಸ್ ಇದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಬಂದು ಡೆತ್ ಆಫ್ ಪಾರ್ಟ್ನರ್ ರಿಲೇಟ್ ಆಗ್ತದೆ. ಆವರೇಜ್ ಪ್ರಾಫಿಟ್ ರೈಟ್ ಆನ್ಸರ್. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಆನ್ ಸೇಲ್ಸ್, ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಮೆಥಡ್ ಕರೆಕ್ಟ್ ಇದೆ. On a dissolution of a firm, partners' capital accounts are closed through cash or bank account. Paid up capital is the part of. ನೋಡಿ, ಪೇಡ್ ಅಪ್ ಕ್ಯಾಪಿಟಲ್ ಯಾವ್ದಾದ್ರು ಪಾರ್ಟ್ ಆಗ್ತಂದ್ರೆ ಕಾಲ್ಡ್ ಅಪ್ ಕ್ಯಾಪಿಟಲ್. ರಿಸರ್ವ್ಡ್ ಕ್ಯಾಪಿಟಲ್ ಅಲ್ಲ, ಇದು ಕೊನೆಗೆ ಬರ್ತದೆ. ಅಥರೈಸ್ಡ್ ಕ್ಯಾಪಿಟಲ್ ಫಸ್ಟ್ ಬರ್ತದೆ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಬಂದು ಅಥರೈಸ್ಡ್ ಕ್ಯಾಪಿಟಲ್ ಆದ್ಮೇಲೆ ಬರ್ತದೆ. ಓಕೆ, ಇದು ಬಂದು ಕಾಲ್ಡ್ ಅಪ್ ಕ್ಯಾಪಿಟಲ್. ಪೇಡ್ ಅಪ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಒಂದು ಕ್ಯಾಪಿಟಲ್ ಕಾಲ್ ಆದ್ಮೇಲೆನೆ ಅದನ್ನ ಪೇ ಮಾಡ್ತಾರೆ. ಈಗ 20,000 ಬೇಕು ಅಂತಂದ್ರೆ ಅದು ಎಷ್ಟು ಕಾಲ್ ಆದ್ಮೇಲೆ ಅದನ್ನ ಪೇ ಮಾಡ್ತಾರೆ. ಅದಕ್ಕೆ ಇದು ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ನೆಕ್ಸ್ಟ್ ಬಂದು ಕಲಬುರ್ಗಿ ಡಿಸ್ಟ್ರಿಕ್ಟ್ ನ ಪೇಪರ್. ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಪಿಯರಿಂಗ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಆನ್ ಅಸೆಟ್ಸ್ ಸೈಡ್. ನೋಡಿ, ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಡ್ಮಿಷನ್ ಆದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೆ ಅದನ್ನ ನಾವು ಏನ್ ಕರಿತೀವಿ? ಲಾಸ್ ಅಂತ ಕರಿತೀವಿ. ಅದನ್ನ ನಾವು ಎಲ್ಲಿ ತಗೊಳ್ತೀವಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಓಲ್ಡ್ ಪಾರ್ಟ್ನರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೆಬಿಟೆಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ದರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸಪೋಸ್ ಲಯಬಿಲಿಟಿ ಕಡೆ ಕೊಟ್ಟಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಇಲ್ಲ, ಕರೆಕ್ಟ್ ಆನ್ಸರ್ ಬಂದು ಬಿ. ಹಳೆ ಪಾರ್ಟ್ನರ್ಸ್ಗೆ ಮಾತ್ರ ನಾವು ಅದನ್ನ ಕೊಡ್ತೀವಿ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಪಾರ್ಟ್ನರ್ಸ್ ಲೋನ್ ಟು ಫರ್ಮ್ ಟ್ರಾನ್ಸ್ಫರ್. ರಿಪೀಟ್ ಆಗಿದೆ. ಎಲ್ಲಿ ತಗೊಳ್ತೀವಿ? ಅದನ್ನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ACC Company Limited issued 5,007% debentures of 100 each at par value, redeemable at 12% premium, 7% stand for. ಆಲ್ರೆಡಿ ಪ್ರಿವಿಯಸ್ ಒಂಥರ ಬಂದಿತ್ತು, ಒಂಥರ ಈ ತರ ಕ್ವಶನ್. 7% ಡಿಬೆಂಚರ್ ಏನಿದು? ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ TDS ಅಲ್ಲ, ರೇಟ್ ಆಫ್ GST ಅಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ದ ರೈಟ್ ಆನ್ಸರ್. ರೇಟ್ ಆಫ್ ಡಿವಿಡೆಂಡ್ ಸಹ ಅಲ್ಲ. The dash of a business from is measured by the ability to satisfy the short-term obligations as they become due. ಶಾರ್ಟ್ ಟರ್ಮ್ ಅಬ್ಲಿಗೇಷನ್ ಯಾವುದ್ರಲ್ಲಿ ಕಂಡುಹಿಡಿತೀವಿ ಅಂತಂದ್ರೆ ಲಿಕ್ವಿಡಿಟಿ, ಡೆಟ್ ಅಲ್ಲ, ನಾನ್ ಅಪ್ಲಿಯಬಲ್, ಪ್ರಾಫಿಟಬಿಲಿಟಿ ರೇಷನ್, ರಿಟರ್ನ್ ಮೆಜರ್ ಮಾಡ್ಲಿಕ್ಕೆ ತಗೊಳ್ತೀವಿ. ಇದು ಲಾಂಗ್ ಟರ್ಮ್ ಸಾಲ್ವೆನ್ಸಿಗೆ ತಗೊಳ್ತೀವಿ. ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಬಂದು ಲಿಕ್ವಿಡಿಟಿ. ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ರಿಸೀವ್ ಫ್ರಮ್ ಸೇಲ್ ಆಫ್ ಇದು ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಲೋನ್ಸ್ ಅಂಡ್ ಅಡ್ವಾನ್ಸ್ ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಡಿವಿಡೆಂಡ್ ರಿಸೀವ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆನ್ ಶೇರ್ಸ್ ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಇದೆಲ್ಲ ಸಹ ಇನ್ಫ್ಲೋನೆ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಒಂದು ಬಂದು ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್ ನೇಮ್ ಆಫ್ ದ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್, ಸಿ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ. ಫಸ್ಟ್ 3 ಬಂದು ಪಾರ್ಟ್ನರ್ಸ್ ಡೀಡ್ ಅಲ್ಲಿ ನಾವು ತಗೊಂಡಿರ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದನ್ನ ನಾವು ತಗೊಳ್ಳಲ್ಲ. ಆನರ್ಶಿಪ್ ಅಂಡ್ ಪ್ರಾಪರ್ಟಿ ತಗೊಳ್ಳಲ್ಲ. ಅಸೆಟ್ ಅಂಡ್ ಲಯಬಿಲಿಟೀಸ್ ಆರ್ ರೆಕಾರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಬ್ಲಿಷ್ಮೆಂಟ್ ಆಫ್ ಎ ಪಾರ್ಟ್ನರ್. ಯಾವ್ದು ತಗೊಳ್ತೀವಿ? ರಿವ್ಯಾಲ್ಯೂಡ್ ವ್ಯಾಲ್ಯೂ. ಆಲ್ರೆಡಿ ರಿಪೀಟ್ ಆಗಿದೆ ಕ್ವಶನ್. ಎಕ್ಸ್ಟರ್ನಲ್ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡು ನಾಟ್ ಇನ್ಕ್ಲೂಡ್. ನೋಡಿ, ಎಕ್ಸ್ಟರ್ನಲ್ ಫಿನಾನ್ಷಿಯಲ್ ಯಾರು ಇನ್ಕ್ಲೂಡ್ ಆಗಲ್ಲ? ಶೇರ್ ಹೋಲ್ಡರ್ಸ್, ಯಾಕೆಂದ್ರೆ ಅವರು ಇಂಟರ್ನಲ್ ಯೂಸರ್ಸ್. ಇನ್ ಕಾಮನ್ ಸೈಜ್ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಆರ್ ಅಸ್ಯೂಮ್ಡ್ ಟು ಬಿ ಈಕ್ವಲ್ ಟು. ನಾವು 12 ಮಾರ್ಕ್ಸ್ ಸಮ್ ಮಾಡ್ತೀವಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನ ಯಾವತ್ತು ನಾವು ಪರ್ಸನ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪರ್ಸನ್ ನಾವು ನಾರ್ಮಲ್ ಎಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 100ಗೆ.
ದ ಡ್ಯಾಶ್ ರೇಷಿಯೋಸ್ ಪ್ರೈಮಲಿ ಮೆಷರ್ಸ್ ದ ರಿಟರ್ನ್ ನಾವು ಯಾವ್ದ್ರಲ್ಲಿ ಕಂಡುಹಿಡಿತೀವಿ? ಪ್ರಾಫಿಟಬಿಲಿಟಿ. ಡೆಟ್ ಇದು ಬಂದು ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಗ್ತದೆ. ಆಕ್ಟಿವಿಟಿ ಸ್ಪೀಡ್ ತಗೊಳ್ತೀವಿ. ಲಿಕ್ವಿಡಿಟಿ ಬಂದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಕಂಡುಹಿಡಿತೀವಿ. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ನ ಪೇಪರ್. ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಅಸೆಟ್ ಅಂಡ್ ಲೈಬಿಲಿಟೀಸ್ ಆರ್ ರೆಕಾರ್ಡ್ ಇನ್ ದ ರಿಪೀಟೆಡ್ ಆಗಿದೆ. ರಿವ್ಯಾಲ್ಯೂಡ್ ವ್ಯಾಲ್ಯೂ. ಡಿಜಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಥ್ರೂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕರೆಂಟ್ ಲೈಬಿಲಿಟೀಸ್ ಡಸ್ ನಾಟ್ ಇನ್ಕ್ಲೂಡ್. ಇಲ್ಲಿ ಬಂದು ಡಿಬೆಂಚರ್ಸ್, ಇದು ನಾನ್ ಕರೆಂಟ್ ಲೈಬಿಲಿಟಿ ಆಗ್ತದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನಾನ್ ಆಸ್. ನೋಡಿ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಾವು ಏನು ಕರಿತೀವಿ? ಆರಿಜಾಂಟಲ್ ಅನಾಲಿಸಿಸ್. ಓಕೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆರಿಜಾಂಟಲ್ ಅನಾಲಿಸಿಸ್. Kolar district paper. Imagine you and your friend are running a partnership firm by investing the capital of 1 lakh each. ನೀವು ಮತ್ತೆ ನಿಮ್ಮ ಫ್ರೆಂಡ್ 1 lakh ಇನ್ವೆಸ್ಟ್ ಮಾಡ್ತಿದ್ದೀರಾ. ಟು ಮೇಕ್ ದ ಅಡಿಷನಲ್ ಫಿನಾನ್ಷಿಯಲ್ ನೀಡ್, ಇಫ್ ಯುವರ್ ಫ್ರೆಂಡ್ ಹ್ಯಾಡ್ ಅಡ್ವಾನ್ಸ್ 20,000 ಅಬೌವ್ ಇಸ್ ಕ್ಯಾಪಿಟಲ್. ಓಕೆ, ಅವ್ರು 20,000 ತಗೊಂಡ್ರೆ ಲೋನ್ನ, ಈ ಶಾಲ್ ಬಿ ಎಂಟೈಟಲ್ ಟು ಗೆಟ್ ದ ಇಂಟ್ರೆಸ್ಟ್ ಅಮೌಂಟ್ ಆಫ್. ನೋಡಿ, ಯಾವುದೇ ಪಾರ್ಟ್ನರ್ ಅಡ್ವಾನ್ಸ್ಡ್ ಅಮೌಂಟ್ ತಗೊಂಡ್ರೆ, ಲೋನ್ ತಗೊಂಡ್ರೆ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಅವನೇನು 20,000 ಎಕ್ಸ್ಟ್ರಾ ತಗೊಂಡಿದ್ದಾನೆ, 20,000 ಇಂಟು ನಾವು ಅದರ ಮೇಲೆ 6%ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಗ ಎಷ್ಟು ಬರುತ್ತೆ? 1,200 ರುಪೀಸ್ ಬರುತ್ತೆ. ಆನ್ಸರ್ಸ್ ಬಂದು 1,200. ಆಪ್ಷನ್ ಇದೆಯಲ್ವಾ, ಬಿ ಇಸ್ ದ ರೈಟ್ ಆನ್ಸರ್. ಆನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ದ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಇಸ್ ಕ್ರೆಡಿಟೆಡ್ ಟು. ನೋಡಿ, ರಿಟೈರ್ಮೆಂಟಲ್ಲಿ ನಾವು ಎಲ್ಲ ಪಾರ್ಟ್ನರ್ಸ್ ಇರ್ತಾರೆ, ಇನ್ಕ್ಲೂಡಿಂಗ್ ರಿಟೈರಿಂಗ್ ಪಾರ್ಟ್ನರ್ ಅಷ್ಟೇ. ಅಲ್ಲಿ ಏನೇ ಪ್ರಾಫಿಟ್ ಇಲ್ಲ ಅದು ಎಲ್ಲರೂ ಕ್ರೆಡಿಟ್ ಮಾಡ್ತೀವಿ. ಆನ್ಸರ್ ಸಿ, ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ದಟ್ ಎ ಕಂಪನಿ ಕ್ಯಾನ್ ಚಾರ್ಜ್ ಆನ್ ಕಾಲ್ಸ್ ಇನ್ ಅರೇಸ್. ನೋಡಿ, ಶೇರ್ ಹೋಲ್ಡರ್ಸ್ ಕಾಲ್ಸ್ ಮನಿನ ಪೇ ಮಾಡುತ್ತೆ, ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಅಂದರೆ ಟೇಬಲ್ ಎಫ್ ಪ್ರಕಾರ 10%. ನಾನ್ ಕರೆಂಟ್ ಆರ್ ರಿಪೀಟೆಡ್ ಆಗಿದೆ. expected to use in the business for a long period of time. A statement which is also known as horizontal analysis. ಈಗ ತಾನೇ ಹೇಳಿದೆ, horizontal analysis ನಾವು ಯಾವುದನ್ನ ತಗೊಳ್ತೀವಿ? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ವರ್ಟಿಕಲ್ ಅನಾಲಿಸಿಸ್ ಬಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಗ್ತದೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ರಾಯಚೂರು ಡಿಸ್ಟ್ರಿಕ್ಟ್ನ ಪೇಪರ್. ದ ಬಿಸ್ನೆಸ್ ಆಫ್ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ ಕ್ಯಾರಿಡ್ ಆನ್ ಬೈ. ಆ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಯಾರು ಕ್ಯಾರಿ ಮಾಡ್ತಾರೆ? ಆಲ್ ದ ಪಾರ್ಟ್ನರ್ಸ್ ಆರ್ ಎನಿ ಆಫ್ ದಮ್ ಆಕ್ಟಿಂಗ್ ಫಾರ್ ಆಲ್. ಡಿಸಲ್ಯೂಷನ್ ಆಫ್ ಫಾರ್ಮ್ ಮೆ ನಾಟ್ ಟೇಕ್ ಪ್ಲೇಸ್. ನೋಡಿ, ಡಿಸಲ್ಯೂಷನ್ ಆಫ್ ಫಾರ್ಮ್, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವಾಗ ಕಂಪ್ಲೀಟ್ ಕ್ಲೋಸ್ ಆಗಲ್ಲ ಅಂತ ಕೇಳಿದರೆ, ಬೈ ಕಂಪಲ್ಷನ್ ಕರೆಕ್ಟ್ ಆನ್ಸರ್ ಇದೆ, ಬೈ ನೋಟಿಸ್ ಕರೆಕ್ಟ್ ಆನ್ಸರ್ ಇದೆ, ಬೈ ಅನ್ ಅಗ್ರಿಮೆಂಟ್ ಕರೆಕ್ಟ್ ಇದೆ. ಬಟ್ ಇಲ್ಲಿ ರಾಂಗ್ ಆನ್ಸರ್ ಯಾವುದಿದೆ ಅಂತಂದ್ರೆ ಬೈ ಕಂಪ್ಲೀಷನ್ ಆಫ್ ದ ವೆಂಚರ್. ಇದು ರಾಂಗ್ ಆನ್ಸರ್ ಆಗ್ತದೆ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಪಿಯರ್ ಇನ್ ಎ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್. ಓಕೆ, ನಾವು ಇದನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ ಅಲ್ಲಿ ಮಾಡ್ತೀವಿ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕರೆಂಟ್ ಲೈಬಿಲಿಟಿ ಕೆಳಗಡೆ ತೋರಿಸ್ತೀವಿ. ಆಪ್ಷನ್ ಇದೆಯಲ್ವಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಂಡರ್ ಕರೆಂಟ್ ಲೈಬಿಲಿಟೀಸ್. ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ದ ಕಂಪನಿ ಇನ್ಕ್ರೀಸ್ಡ್ 4 to 5 lakh. ವಾಟ್ ಈಸ್ ದ ಪರ್ಸೆಂಟೇಜ್? ಆಲ್ರೆಡಿ ರಿಪೀಟ್ ಆಗಿದೆ ಕ್ವಶನ್. 1 lakh ಇಂಟು ಅದೇ 5 lakh ಇಂದ 4 lakh ಮೈನಸ್ ಮಾಡಿ 1 lakh ಬರ್ತದೆ. 1 lakh ಡಿವೈಡ್ ಬೈ 4 lakh ಇಂಟು 100 ಮಾಡಿ, ನಿಮಗೆ ಆನ್ಸರ್ ಬಂದು 25% ಬರ್ತದೆ. ನೆಕ್ಸ್ಟ್, ದ ಡ್ಯಾಶ್ ರೇಷಿಯೋ ಪ್ರೈಮರಿ ಮೆಷರ್ ದ ರಿಟರ್ನ್. ರಿಟರ್ನ್ ನಾವು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ? ಪ್ರಾಫಿಟಬಿಲಿಟಿ ರೇಷಿಯೋ. ಲಿಕ್ವಿಡಿಟಿ ಅಲ್ಲ, ಆಕ್ಟಿವಿಟಿನೂ ಅಲ್ಲ, ಡೆಟ್ಟು ಅಲ್ಲ. ನೆಕ್ಸ್ಟ್ ಬಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್ನ ಪೇಪರ್. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಪ್ರಾಫಿಟ್ ಅಂಡ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ನೋಡಿ, ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ ಪ್ರಾಫಿಟ್ಸ್ ಮತ್ತು ಲಾಸ್ ಯಾವ ರೀತಿ ಶೇರ್ ಮಾಡಬೇಕು ಅಂತ ಯಾವುದೇ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಅದನ್ನ ಯಾವ ರೀತಿ ಶೇರ್ ಮಾಡ್ತೀವಿ? ಈಕ್ವಲ್ ಆಗಿ. ಅಕ್ರೂಡ್ ಪ್ರಾಫಿಟ್ ಈಸ್ ಅಸೆಟ್ ಅಂಡ್ ದ ಫಾಲ್. ತುಂಬಾ ಸಲ ರಿಪೀಟ್ ಆಗಿದೆ. ಆನ್ಸರ್ ಡಿ, ಆಲ್ ದಿ ಅಬೌವ್. ಶೇರ್ ಹೋಲ್ಡರ್ ಫೇಲ್ ಟು ಪೇ ಕಾಲ್ ಮನಿ. ಓಕೆ, ಶೇರ್ ಹೋಲ್ಡರ್ಸ್ನ ಕಾಲ್ ಮನಿ ಪೇ ಮಾಡಿದ್ರೆ ಅದನ್ನು ನಾವೇನು ಕರಿತೀವಿ? ಕಾಲ್ಸ್ ಇನ್ ಅರಿಯರ್ಸ್ ನೆಟ್ ಕರಿತೀವಿ. ಫಸ್ಟ್ ಕಾಲ್ ಅಲ್ಲ, ಕಾಲ್ಸ್ ಇನ್ ಅಡ್ವಾನ್ಸ್ ಅಂದರೆ ಕಂಪನಿಯವ್ರು ಮೊದಲೇ ಅಮೌಂಟ್ ಅಡ್ವಾನ್ಸ್ ಆಗಿ ತಗೊಳ್ಳೋದು. ಇದು ರಾಂಗ್ ಆಗ್ತದೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಲ್ಲ, ಇದನ್ನು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂತು, ಡಿಬೆಂಚರ್ಸ್ ಕ್ಯಾನಾಟ್ ಬಿ ರೆಡೀಮ್. ಡಿಬೆಂಚರ್ಸ್ ಯಾವುದರಿಂದ ನಾವು ಪೇ ಮಾಡ್ಲಿಕ್ಕಾಗಲ್ಲ. ಇದನ್ನ ನಾವು 12 ಮಾರ್ಕ್ಸ್ ಮಾಡ್ತೀವಿ. ಡಿಬೆಂಚರ್ ಎರಡೇ ಮೆಥಡ್ ನಾವು ಅದನ್ನ ಪೇ ಮಾಡ್ತೀವಿ, ಪಾರ್ಲ್ ಅಥವಾ ಪ್ರೀಮಿಯಂ ಅಲ್ಲಿ. ಅದನ್ನ ನಾವು ಡಿಸ್ಕೌಂಟ್ ಅಲ್ಲಿ ರೆಡೀಮ್ ಮಾಡಲ್ಲ. ಆನ್ಸರ್ ಬಂದು ಡಿಸ್ಕೌಂಟ್. ನೆಕ್ಸ್ಟ್, ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಬ್ಯಾಂಕ್ ಲೋನ್ ನಾವು ರೀಪೇಮೆಂಟ್ ಮಾಡಿದ್ರೆ ಅಂದ್ರೆ ನಾವು ಏನು ಅಂತ ಕರಿತೀವಿ? ಇದು ಫೈನಾನ್ಸಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ ಆಗಲ್ಲ. ಇದು ಪರ್ಚೇಸ್ ಆಫ್ ಸೇಲ್ಸ್ ಅಂಡ್ ಗೂಡ್ಸ್ ರಿಲೇಟ್ ಆಗ್ತದೆ. ಇನ್ವೆಸ್ಟಿಂಗ್ ಒಂದು ಅಸೆಟ್ಸ್ ರಿಲೇಟ್ ಆಗ್ತದೆ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಥವಾ ಗುಡ್ ವಿಲ್ ರಿಟರ್ನ್ ಆಫ್ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಕರಿತೀವಿ. ಇಲ್ಲಿ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಫೈನಾನ್ಸಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಬಂದು ವಿಜಯನಗರ ಡಿಸ್ಟ್ರಿಕ್ಟ್ ಪೇಪರ್. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್. ಪಾರ್ಟ್ನರ್ಶಿಪ್ ಡೀಡ್ನ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಯಾವ ಥರ ಪ್ರಿಪೇರ್ ಮಾಡಬೇಕು? ಸ್ಟ್ಯಾಂಪ್ ಆಕ್ಟ್ ಪ್ರಕಾರ.
ಡಿಸಲ್ಯೂಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ ತುಂಬ ಸಲ ರಿಪೀಟ್ ಆಗಿದೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವೆನ್ ಶೇರ್ಸ್ ಕ್ಯಾನ್ ಬಿ ಫರ್ಡ್ ಯಾವಾಗ ಶೇರ್ಸ್ ನಾವು ಪರ್ಫಿಟ್ ಮಾಡ್ತೀವಿ ಅಥವಾ ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಆಪ್ಷನ್ ಎ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ ಪ್ರಿಸ್ಕ್ರೈಬ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನೀಸ್ ಹ್ಯಾಸ್ ಬಿನ್ ಗಿವನ್ ಆನ್ ದ ಶೆಡ್ಯೂಲ್ 3 to basic measures of liquidity. That's the current ratio and liquidity ratio. Next one, the Uttara Karnataka paper. When the varying amount are withdrawn different intervals, the interest on drawings calculated by using. ಓಕೆ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಅಮೌಂಟ್ನ ತಿಂಗಳಿಗೆ ವಿಡ್ರಾ ಮಾಡ್ಕೊಂಡ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಆಪ್ಷನ್ ಸಿ ಪ್ರೊಡಕ್ಟ್ ಮೆಥಡ್ ಎ ಅಂಡ್ ಬಿ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ನ ರೇಷಿಯೋ 3:2 ದಿ admit C as a partner for 1/5 share in the future profit. If C acquires 3/20 from A and 1/20 from B, the new profit sharing ratio ಇದನ್ನ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ನೋಡಿ ಇದು ಓಲ್ಡ್ ರೇಷಿಯೋ 3/5 ಇದೆ. ಎ ಎಷ್ಟು ಕೊಡ್ತಿದ್ದಾರೆ ಸಿಗೆ 3/20 ಮಾಡಿ ನಿಮಗೆ ಎಲ್ಸಿಎಂ ತಗೊಂಡ್ರೆ ಓಕೆ 5 ಮತ್ತೆ 20 ಎಲ್ಸಿಎಂ ಬಂದು 20 ಆಗ್ತದೆ. ಓಕೆ 5 4 20 4 3 ಬಂದು 12 ಮೈನಸ್ ಓಕೆ 20 1 20 1 3 3 ಓಕೆ 12 ಮೈನಸ್ 3 9/20 ಆಗ್ತದೆ. ಸೇಮ್ ಬಿ ಎಷ್ಟು ಓಲ್ಡ್ ರೇಷಿಯೋ ಬಂದು 2/5 ಮೈನಸ್ ಬಿ ಸಿಗೆ ಎಷ್ಟು ಕೊಡ್ತಿದ್ದಾರೆ 1/20 ಸ್ಯಾಕ್ರಿಫೈಸ್. ಓಕೆ ಎಲ್ಸಿಎಂ ಬಂದು 20 ಓಕೆ 2 ಓಕೆ ಮಲ್ಟಿಪ್ಲೈ ಮಾಡಿ 5 4 20 4 2 8 ಆಗ್ತದೆ ಮೈನಸ್ 1 ಓಕೆ 20 1 1 ಬರ್ತದೆ. ಓಕೆ 18 7 1 ಮೈನಸ್ ಮಾಡಿದ್ರೆ 7 ಬರ್ತದೆ 7/20. ಓಕೆ ಸಿ ಇದು ನಾವು ಈಕ್ವಲ್ ಮಾಡಬೇಕು 1/5 ಇದೆ 4/4 ಮಾಡಿದ್ರೆ ನಿಮಗೆ ಆನ್ಸರ್ 4/20 ಬರ್ತದೆ. ಆನ್ಸರ್ಸ್ ಬಂದು 9:7:4 ಆಪ್ಷನ್ ಕೊಟ್ಟಿದ್ದಾರಲ್ವಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸ್ ತುಂಬ ಸಲ ರಿಪೀಟ್ ಆಗಿದೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದ ಪ್ರಾಫಿಟ್ ಆನ್ ರೀಚ್ ಆಫ್ ಪರ್ಫಿಟೆಡ್ ಶೇರ್ಸ್ ಆರ್ ಟ್ರಾನ್ಸ್ಫರ್ ಟು ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಅಸ್ ತುಂಬ ಸಲ ರಿಪೀಟ್ ಆಗಿದೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಾವೇನು ಕರಿತೀವಿ ಆರಿಜಾಂಟಲ್ ಅನಾಲಿಸಿಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನಾವೇನು ಕರಿತೀವಿ ವರ್ಟಿಕಲ್ ಅನಾಲಿಸಿಸ್. ಇದು ಯಾವುದಕ್ಕೂ ಬರಲ್ಲ ಎಕ್ಸ್ಟರ್ನಲ್ ಅನಾಲಿಸಿಸ್ ಮತ್ತು ಡೈನಾಮಿಕ್ ಅನಾಲಿಸಿಸ್ ಯಾವುದಕ್ಕೂ ಬರಲ್ಲ. ಆನ್ಸರ್ ಬಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಆರಿಜಾಂಟಲ್ ಅನಾಲಿಸಿಸ್. ನೆಕ್ಸ್ಟ್ ಬಳ್ಳಾರಿ ಡಿಸ್ಟ್ರಿಕ್ಟ್ನ ಪೇಪರ್ ಪಾರ್ಟ್ನರ್ಶಿಪ್ ಡ್ಯೂಲಿ ಪ್ರಾಪರ್ಲಿ ಡ್ರಾಫ್ಟ್ ಬಂದು ಸ್ಟಾಂಪ್ ಆಕ್ಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ ಥ್ರೂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ಇದು ಫೋರ್ತ್ ಕ್ವಶನ್ ಬಂದು ಬ್ಯಾಲೆನ್ಸ್ ಯಾವ ಥರ ಮಾಡ್ತೀವಿ ಶೆಡ್ಯೂಲ್ 3 ದ ಬೇಸಿಕ್ ಮೆಜರ್ಸ್ ಲಿಕ್ವಿಡಿಟಿ ಕರೆಂಟ್ ರೇಷಿಯೋ ಕ್ವಿಕ್ ರೇಷಿಯೋ. ಓಕೆ ನೆಕ್ಸ್ಟ್ ಬಂದು ಕೊಡಗು ಡಿಸ್ಟ್ರಿಕ್ಟ್ನ ಪೇಪರ್ ಫಸ್ಟ್ ಒಂದು ಸೇಮ್ ಇದೆ ತುಂಬ ಸಲ ರಿಪೀಟ್ ಆಗಿದೆ ಸ್ಟಾಂಪ್ ಆಕ್ಟ್. ಇದು ಈಗ ಮಾಡಿದೆ ಸಮ್ನ ಇದು ಆನ್ಸರ್ ಬಂದು 9:7:4. Accumulated reserves and surplus are transferred to capital account of the partners at the time retirement in there. ಓಕೆ ರಿಟೈರ್ಮೆಂಟ್ ಎಲ್ಲ ಪಾರ್ಟ್ನರ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಇರುವ ರಿಸರ್ವ್ಸ್ ಆಗಿರ್ಬೋದು ಯಾವುದೇ ಪ್ರಾಫಿಟ್ ಇರ್ಬೋದು ಅದನ್ನ ಯಾವ ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡೋದು ಕೇಳಿದ್ದಾರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಡಿಬೆಂಚರ್ಸ್ ಕೆನಾಟ್ ಬಿ ರೆಡೀಮ್ ಡೆಟ್ ಡಿಬೆಂಚರ್ ಯಾವತ್ತು ನಾವು ಡಿಸ್ಕೌಂಟ್ ಪೇ ಮಾಡಲ್ಲ. ನೆಕ್ಸ್ಟ್ ಬಂದು ಕ್ಯಾಶ್ ರಿಸೀಪ್ಟ್ಸ್ ಫ್ರಮ್ ಕಸ್ಟಮರ್ಸ್ ಮೀನ್ಸ್ ಕ್ಯಾಶ್ ರಿಸಿಪ್ಟ್ ಫ್ರಮ್ ಕಸ್ಟಮರ್ಸ್ ಇದು ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರ್ತದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಓಪನಿಂಗ್ ಟ್ರೇಡ್ ರಿಸೀವಬಲ್ಸ್ ಮೈನಸ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ಸ್ ಬರ್ತದೆ. ಯಾವ್ದು ಕೊಟ್ಟಿದಾರಲ್ಲ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಓಪನಿಂಗ್ ಟ್ರೇಡ್ ರಿಸೀವಬಲ್ಸ್ ಮೈನಸ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್. ಓಕೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. 24 ಡಿಸ್ಟಿಕ್ದು ಎಲ್ಲ ಕ್ವಶನ್ ಪೇಪರ್ಸ್ನ ಕವರ್ ಮಾಡಿದ್ದೀನಿ. ಯಾವುದು ರಾಂಗ್ ಇದ್ರೆ ತಿಳಿಸಿ. ಥ್ಯಾಂಕ್ ಯು.